ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾಂಗ್ರೆಸ್ ಜೊತೆಗೆ ರಾಜ್ಯದ ಪ್ರತಿಪಕ್ಷ ಬಿಜೆಪಿಯಲ್ಲೂ ಕ್ಷಿಪ್ರ ಕ್ರಾಂತಿ ಆಗ್ತಾ ಇದೆ. ಹೇಗಾದ್ರೂ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತ ಹೇಳಿ ಬಿಜೆಪಿಗರು ಟಾಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ. ಬಿಜೆಪಿಗೆ ಹೊಸ ಕಾಯಕಲ್ಪ ನೀಡೋದಕ್ಕೆ ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಬಿಜೆಪಿಯ ಹೈಕಮಾಂಡ್ ರಾಜಾಹುಲಿಗೆ ಟಾಸ್ಕ್ ನೀಡಿದೆ. ಹಾಗಾದ್ರೆ ರಾಜಾಹುಲಿ ಮುಂದಿನ ಆ ಬಿಗ್ ಟಾಸ್ಕ್ ಆದ್ರೂ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬಿಜೆಪಿಯಲ್ಲಿ ಭಾರಿ ಬದಲಾವಣೆಯ ಗಾಳಿ ಬೀಸತೊಡಗಿದೆ. ಶತಾಯಗತಾಯ ಮುಂದಿನ ಬಾರಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೇರಲೇಬೇಕು ಅಂತ ಹೇಳಿ ಬಿಜೆಪಿಗರು ಶಪಥ ಮಾಡಿದ್ದಾರೆ. ಈ ಸಂಕಲ್ಪವನ್ನ ಮಾಡೋದಕ್ಕೆ ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ನಾಯಕರು ಸ್ಪೆಷಲ್ ಟಾಸ್ಕ್ ಅನ್ನ ನೀಡಿದ್ದಾರೆ. ಇದನ್ನ ನಿಜವಾಗಿಸೋದಕ್ಕೆ ಯಡಿಯೂರಪ್ಪ ಅವರು ವಿಶೇಷವಾದಂತಹ ಗಮನವನ್ನ ವಹಿಸಿದ್ದಾರೆ. ಬಿಜೆಪಿಯಲ್ಲಿ ಯಾವುದೇ ಬಣಗಳು ಸೃಷ್ಟಿಯಾಗದಂತೆ ಎಚ್ಚರ ವಹಿಸೋದಕ್ಕೆ ಬಿಜೆಪಿಯ ದೆಹಲಿ ದೊರೆಗಳು ಯಡಿಯೂರಪ್ಪ ಅವರಿಗೆ ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬೀಗಬೇಕು ಅಂತ ಅಂದ್ರೆ ಮೊದಲು ಎಲ್ಲಾ ಬಣಗಳು ಒಂದಾಗಬೇಕು ಅಂತ ಹೈಕಮಾಂಡ್ ನಾಯಕರು ರಾಜಾಹುಲಿಗೆ ಟಾಸ್ಕ್ ಅನ್ನ ನೀಡಿದ್ದಾರೆ. ಬಣಗಳಿದ್ರೆ ಅದು ಒಂದೇ ಆಗಿರ್ಬೇಕು, ಅದು ಬಿಜೆಪಿ ಆಗಿರ್ಬೇಕು, ಎಲ್ಲರೂ ಬಿಜೆಪಿಗರೇ ಆಗಿರ್ಬೇಕೇ ಹೊರತು ಯಡಿಯೂರಪ್ಪ ಬಣ, ಸಂತೋಷ್ ಬಣ ಅನ್ನುವಂತಹ ಪ್ರತ್ಯೇಕತೆ ಮಾತ್ರ ಇರಲೇಬಾರದು. ಎಲ್ಲರೂ ಪಕ್ಷಾತೀತವಾಗಿ ಒಂದಾಗಬೇಕಾಗಿದೆ. ಇದರ ಮುಂದುವರೆದ ಭಾಗವಾಗಿ ಬಿಜೆಪಿಯೊಳಗಿನ ಬದ್ಧ ವೈರಿಗಳು ಅಂತಾನೆ ಹೇಳಲಾಗ್ತಾ ಇರುವಂತಹ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ಮಧ್ಯೆ ಒಗ್ಗಟ್ಟಿನ ಮಂತ್ರ ಜಪಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಮರೆತು ಪಕ್ಷ ತೊರೆದಿರುವಂತಹ ಎಲ್ಲಾ ಹಿಂದೂ ನಾಯಕರನ್ನ ಪಕ್ಷಕ್ಕೆ ಮರಳಿ ಕರೆತರೋದಕ್ಕೆ ಸಿಎಂ ಬಿಜೆಪಿ ಹೈಕಮಾಂಡ್ ನಾಯಕರು ಯಡಿಯೂರಪ್ಪ ಹಾಗೆ ಬಿಎಲ್ ಸಂತೋಷ್ ಅವರಿಬ್ಬರಿಗೂ ಹೊಸ ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಒಂದಾಗಿ ಕೆಲಸ ಮಾಡಿ ಎಲ್ಲಾ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಶತಾಯಗತಾಯ ಮುಂದಿನ ಬಾರಿಗೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತೆ ವರಿಷ್ಠರು ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಒಂದೇ ಪಕ್ಷದಲ್ಲಿದ್ರು ಬದ್ಧ ವೈರಿಗಳಾಗಿರುವಂತಹ ಯಡಿಯೂರಪ್ಪ ಹಾಗೆ ಬಿಎಲ್ ಸಂತೋಷ್ ಪರಸ್ಪರ ಎಲ್ಲಾ ವೈಮನಸ್ಸವನ್ನ ಮರೆತು ಒಗ್ಗಟ್ಟಿನಿಂದ ಪಕ್ಷಕ್ಕೆ ಹೊಸ ಕಾಯಕಲ್ಪವನ್ನ ನೀಡ್ತಾರಾ? ಮುಂದಿನ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಯಶಸ್ಸನ್ನ ಸಾಧಿಸ್ತಾರಾ? ಬಿಜೆಪಿಯ ಎಲ್ಲಾ ಬಣಗಳು ಒಂದಾಗಿ ಪಕ್ಷವನ್ನ ಒಗ್ಗೂಡಿಸ್ತಾವ? ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಬಿಜೆಪಿಯ ಶಕ್ತಿಯನ್ನ ವೃದ್ಧಿಸ್ತಾರ? ಅವರ ಈ ಸಂಕಲ್ಪಕ್ಕೆ ಬಿಎಲ್ ಸಂತೋಷ್ ಕೈ ಜೋಡಿಸ್ತಾರ? ಎಲ್ಲಾ ವೈಮನಸ್ಸು ಮರೆತು ಎಲ್ಲಾ ಬಣಗಳನ್ನ ಒಗ್ಗೂಡಿಸ್ತಾರ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.